ಹಾಯ್ ಹಲೋ ನಮಸ್ಕಾರ ಗುರು, ನಮಸ್ಕಾರ ತುರುವೇಕೆರೆ. ನಾವಿವತ್ತು ಹೋಗ್ತಿರೋದು ಚಿಕ್ಕನಾಯಕನಹಳ್ಳಿಗೆ. ಬನ್ನಿ ಹೋಗೋಣ ಚಿಕ್ಕನಾಯಕನಹಳ್ಳಿಗೆ. ಚಿಕ್ಕನಾಯಕನಹಳ್ಳಿಲಿ ಯಾರು ಇದ್ರೆ ಟ್ಯಾಗ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ನೋಡಿ ನಮ್ಮ ಹುಡುಗ ಏನೋ ಹೇಳ್ತವನೆ, ಗಾಳಿಲಿ ಏನು ಕೇಳಿಸ್ತಿಲ್ಲ. ಏನ್ ಬಾಬಿದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಹೇಳಿ ಕೇಳಿಸ್ಕೊಂಡ್ರ? ಹೋಗೋಣ ಬನ್ನಿ. ನಾವು ಹೋಗ್ತಾ ಇದೀವಿ, ಮುಂದೆಗಡೆ ಒಬ್ಬ ಹೋಗ್ತಾವ ನಮ್ಮ ಹುಡುಗ. ನೋಡಿ ಇಲ್ಲಿ ದಿವಾನ ಹೋದಂಗೆ ಹೋಗ್ತಾವನೆ. ನೋಡಿ ಫ್ರೆಂಡ್ಸ್, ಚಿಕ್ಕನಹಳ್ಳಿಗೆ ಬಂದು ಇವಾಗ. ನೋಡಿ ಚಿಕ್ಕನಹಳ್ಳಿಲಿ ಯಾರು ಇದ್ರೆ ಕಮೆಂಟ್ ಮಾಡಿ. ನಾವು ಹೋಗೋಣ ಬನ್ನಿ. ನೋಡಿ ಹೋಗಿದ ತಕ್ಷಣ ಮಾಮೂಲಿ ಇದ್ದೇ ಇರುತ್ತೆ, ಕಲೆಕ್ಷನ್ ಎಲ್ಲ ಹಾಕೊಂಡು. ನೀನ್ ನಿಂತ್ಕೊಳ್ಳಲ್ಲೇ ನಂಗೊಂದು ಚಾನ್ಸ್ ಕೊಡ್ತಾ ಪಿಕ್ಚರಲ್ಲಿ. ಬನ್ನಿ ವಾಟ್ರಲ್ಲೆಲ್ಲ ಕೊಡ್ಕೊತಾ ಇದ್ದೀವಿ. ಹೋಗಿದ ತಕ್ಷಣ ಅದೇ ಅಲ್ವಾ ನಮ್ಮ ಕೆಲಸ. ಫಸ್ಟ್ ಹೋಗಿ ಎಲ್ಲ ವಾಟ್ರಲ್ಲೆಲ್ಲ ನೋಡ್ಕೊಂಡು ನೀಟಾಗಿ ಕಾರ್ ಅದು ವಾಟರ್ ಲೆವೆಲ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ ಗುರು. ಅದೇನು ವಾಟರ್ ಲೆವೆಲ್ ಕೊಡ್ತಾರೋ ಒಂದು ಸ್ವಲ್ಪ ನೀಟಾಗಿ ಕೊಡಿ ಗುರು. ವಾಟರ್ ಲೆವೆಲ್ಲು ಮುಕ್ಕಾಲು ಅಡಿ ಡಿಫ್ರೆಂಟ್ ಇದೆ. ಬನ್ನಿ ಮಾಡೋಣ, ನೋಡೋಣ. ಏನೋ ಒಂದು ಕತೆ ಮಾಡಲೇಬೇಕಲ್ಲ ಬಂದಮೇಲೆ. ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಕೊಡ್ತಾವ ನಮ್ಮ ಹುಡುಗ ವಾಟರ್ ಲೆವೆಲ್ಲು. ಆಗಿದ್ದಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೋಡಿ ಪಿಲ್ಲರ್ ಎಲ್ಲ ನಿಲ್ಲಿಸಿ ಮೆಸ್ಸೆಲ್ಲ ಹೊಡೆದಿದ್ದೀವಿ ಗುರು. ಆಮೇಲೆ ಮೆಸ್ ಹೊಡ್ಯೋಕ್ಕಾಗಲ್ಲ ಅಂತ ಫಸ್ಟೇ ಹೊಡ್ಕೊಂಡು, ಮಳೆ ಬೇರೆ ಬರ್ತಿತ್ತು ಗುಡು. ಅದಕ್ಕೆ ಬೇಗ ಪರ್ಲೈನ್ ಹಾಕ್ಬಿಡೋಣ ಅಂತ ಒಂದು ಸೈಡಿಂದೆಲ್ಲ ಪರ್ಲೈನ್ ಹಾಕ್ಕೊಂಡು ನಮ್ಮ ಹುಡುಗ ಹೇಳ್ಕೊಡ್ತಾವನೆ. ದೇವನಹಳ್ಳಿ ಏರ್ಪೋರ್ಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ಯಲಹಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ. ನಮ್ಗೆ 2 kg ಗೋಲ್ಡ್ ಐತೆ ಮನೆಯಲ್ಲಿ. ಇನ್ನೇನ್ ಬೇಕು ಗುರು? ಗೌಡ್ರಿಗೆಲ್ಲ ಐತೆ ಬಿಡು ಗುರು. ನಮ್ಮನ್ಯಾಗ ಗೌಡ್ರಿಗೆ ಹೇಳಕ್ಕಾಗತ್ತ ನಾವು. ನೋಡ್ಗುರು ಹೆಂಚೆಲ್ಲ ಹಾಕತ್ತಾ ಇದ್ದೀವಿ. ಮಳೆ ಬರುತ್ತೆ ಗುಡು, ಅದಕ್ಕೆ ಸಾನೆ ಕೆಳಗಡೆ ನಾವು ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಹಾಕ್ಬಿಟ್ಟೋಗುರು ಇದು ಹೆಂಚು. ನೋಡಿ ಹೆಂಚೆಲ್ಲ ಹಾಕಾಯ್ತು. ಕೆಳಗಡೆ ಒಂದು ಸ್ವಲ್ಪ ಗೇಟೆಲ್ಲ ಐತಲ್ಲ, ಗೇಟೆಲ್ಲ ಮಾಡ್ಕೊಳೋಣ ಅಂತ ಹೆಂಚು ಹಾಕ್ಬಿಟ್ಟಿದ್ದು. ಬಣ್ಣ ಹೊಡಿಬೇಕಿತ್ತು ಗುರು, ಯಾಕೋ ಅವರೇ ಬೇಡ ಅಂದರು. ಆಮೇಲೆ ಹೊಡ್ಕೊತೀವಿ ಅಂದರು, ಫ್ರೀ ಇರಲಿಲ್ವಲ್ಲ. ನೋಡಿ ಹಳೆ ಹೆಂಚಿದು ಬಣ್ಣ ಹೊಡೆದು ನೀಟಾಗಿ ಹಾಕಿರೋದು. ಹೊಸ ಹೆಂಚು ಏನು ಮಾಡೋಕೆ ಗುರು, ಇದ್ರ ಮುಂದೆ ಹಳೆ ಹೆಂಚು ಹಾಕ್ತಾ ಇದ್ದೀವಿ. ಯಾಕಂದರೆ ಹೆಂಚಿದ್ದು ಅವು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀನಿ. ಗುರು ಸಿಗೋಣ, ಬಾಯ್.